ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತೀಯಸ್ತು ಭಗವತ್ಕಾರ್ಯ ಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಂಡಾರ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುನಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣ ಪೂರಿತಕೃತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯ್ಯಾಸ್ಯ ವಿಠಲ ದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಇವರೆಗೆ ಹರಿಕಥಾಮೃತ ಸಾರದ ಕರುಣಾಸಂಧಿ ಎರಡನೆಯ ಸಂಧಿ, ಅದರಲ್ಲಿ 4 ಪದ್ಯಗಳ ಚಿಂತನೆ ಮುಗಿದಿದೆ. ಭಾವಪ್ರಕಾಶಕ್ಕೆ ಚಿಂತನೆ. ಇವತ್ತು 5ನೆಯ ಪದ್ಯದ ಚಿಂತನೆ ಮಾಡುವ ಪ್ರಯತ್ನ. ಸಣ್ಣವನಾದ್ದರಿಂದ ಸಹಜವಾಗಿ ತಪ್ಪುಗಳಾಗಬಹುದು. ಹಿರಿಯರು, ಸಜ್ಜನರು, ಗುರು ಸಮಾನರು, ಕೇಳುಗರು ನನಗೆ ಆಶೀರ್ವಾದ ಮಾಡ್ತಾ ಮನ್ನಿಸಿ ಈ ಒಂದು ಚಿಂತನೆಯನ್ನು ಸ್ವೀಕಾರ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾ, ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯ್ಯಾಸ್ಯ ವಿಠಲ ಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನನ್ನು ನುಡಿಸ್ತಾನೆ ಅದನ್ನು ನುಡಿಯುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಳನ್ನು ಪ್ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಭಕ್ತರು ಮಲಗಿ ಪರಮಾದರದಿ ಅಂದರೆ ಪರಮಭಕ್ತಿಯಿಂದ ಭಗವಂತನ ಮೈಮರೆತು ಉತ್ಸುಕತೆಯಿಂದ ಭಗವಂತನ ಕುರಿತು ಹಾಡಿದಾಗ ಅವರು ಮಲಗಿ ಹಾಡಿದರೂ ಕೂಡ ಭಗವಂತ ಕುಳಿತು ಕೇಳುವ ಅಂತ ಹೇಳ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ. ಭಕ್ತ ಆ ರೀತಿಯಲ್ಲಿ ಕುಳಿತುಕೊಂಡು ಭಗವಂತನ ಸ್ತುತಿ ಮಾಡಿದಾಗ ನಿಂತು ಕೇಳ್ತಾನಂತೆ ದೇವರು, ಅಷ್ಟು ಭಕ್ತಾದಿನ. ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ. ಭಕ್ತ ನಿಂತು ಸ್ತುತಿ ಮಾಡಿದ್ರೆ ದೇವರು ನಲಿತಾ ನೃತ್ಯ ಮಾಡ್ತಾನಂತೆ. ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಭಕ್ತನೇ ಮೈಮರೆತು ಭಗವಂತನ ಭಕ್ತಿಯ ತಲ್ಲೀನತೆಯಲ್ಲಿ ದೇವರ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನೃತ್ಯ ಮಾಡಿದಾಗ ಒಲಿವೆ ನಿಮಗೆಂಬ ಅಂತ ಹೇಳ್ತಾನೆ. ಅಂದರೆ ಭಗವಂತ ಒಲಿದು ತಾನು ಗೋಚರನಾಗ್ತಾನೆ, ಪ್ರತ್ಯಕ್ಷವಾಗ್ತಾನೆ ಅಂತ, ಮತ್ತು ಅಪರೋಕ್ಷ ಸುಖವನ್ನು ಕೊಡ್ತಾನೆ ಅನ್ನೋ ಅರ್ಥ ಬರುತ್ತೆ. ಮತ್ತು ಸುಲಭನೋ ಹರಿ, ಇಲ್ಲಿ ಸುಲಭನೂ ಹರಿ ಅಂತ ಸಾಮಾನ್ಯವಾಗಿ ಹೇಳಿಲ್ಲ, ಸುಲಭನೋ ಅಂತ ಹೇಳಿ ಇಲ್ಲಿ ಸಾರ್ತಿದ್ದಾರೆ. ಉಚ್ಚಧ್ವನಿಯಿಂದ ಉದ್ಘೋಷದಿಂದ ಹೇಳ್ತಾ ಇದ್ದಾರೆ, ತುಂಬ ಸುಲಭ ದೇವರು ಅಂತ ಹೇಳ್ತಿದ್ದಾರೆ. ಸುಲಭನೋ ಹರಿ
ತನ್ನವರ ಅರಗಳಿಗೆ ಬಿಟ್ಟಗಲನು, ಅಂದರೆ ತನ್ನವರನ್ನು ಒಂದು ಅರ್ಧ ಗಳಿಗೆ ಕೂಡ ಬಿಟ್ಟಗಲನು ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಳಿಗೆ ಅಂದರೆ 24 ನಿಮಿಷ ಅನ್ನೋ ಅರ್ಥ ಬರುತ್ತೆ. ಅರ್ಧ ಗಳಿಗೆ ಅಂದಾಗ 12 ನಿಮಿಷ ಅಂತಾಗತ್ತೆ. ಅದು ಬರೀ ಲೆಕ್ಕಾಚಾರದ ಪ್ರಕಾರ. ಇಲ್ಲಿ ಅರಗಳಿಗೆ ಅಂದರೆ ಅವನು ಎಡಬಿಡದೆ ಭಕ್ತರ ಜೊತೆಗಿರ್ತಾನೆ, ಅವನು ಯಾವತ್ತೂ ಬಿಟ್ಟು ದೂರ ಹೋಗಲ್ಲ ಭಕ್ತರನ್ನಂತ ಅರ್ಥ ಬರುತ್ತೆ. ಅರಗಳಿಗೆ ಬಿಟ್ಟಗಲನು, ಭಕ್ತರಿಂದ ದೂರವೇ ಹೋಗಲ್ಲ. ರಮಾಧವನ ಒಲಿಸಲರಿಯದೆ, ರಮಾಧವ ಅಂದರೆ ಲಕ್ಷ್ಮೀಪತಿ ನಾರಾಯಣ, ಅಂತಹ ಸುಲಭನಾದಂತಹ ಹರಿಯನ್ನು ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಪಾಮರರು ಅಂದರೆ ಇಲ್ಲಿ ಮೂಢರು ಅಥವಾ ಭಕ್ತಿ ಶುದ್ಧತೆ ಇಲ್ಲದಂಥವರು ಅಂತ ಬರುತ್ತೆ. ಇಲ್ಲಿ ಭಕ್ತಿ ಅನ್ನೋದು ಅದು ಹರಿವಾಯು ಗುರುಗಳ ಅನುಗ್ರಹದಿಂದ ಅದು ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಅದು ಪರಿಪಕ್ವ ಆಗೋದಕ್ಕೆ ಕಾಲ ಬೇಕು. ಆದರೆ ಈ ಪಾಮರರು ಅಂದಾಗ ಕೇವಲ ಡಂಬಾಚಾರಕ್ಕೆ, ಇನ್ನೊಬ್ಬರು ತನ್ನನ್ನು ಮೆಚ್ಚಿದರೆ ಸಾಕು, ಈ ಲೋಕದಲ್ಲಿ ಅವನಿಗೆ ಹೆಸರು ಬರಲಿ ಅನ್ನೋ ಒಂದು ಕಾರಣಕ್ಕೆ ಬರೀ ಡಂಬಾಚಾರದಿಂದ ಮಾಡಿದ್ರೆ ಅಂಥವರಿಗೆ ದೇವರು ಯಾವತ್ತೂ ಒಲಿಯಲ್ಲ. ಅವರು ಸದಾ ಬಳಲುವರು ಭವದೊಳಗೆ. ಅಂದರೆ ಈ ಭವ ಅನ್ನುವಂಥ ಸಂಸಾರ ಸಾಗರದಲ್ಲಿ ತಿರ್ಗಾ ಹುಟ್ಟು ಸಾವುಗಳ ಮಧ್ಯೆ ಅವರು ಕಷ್ಟಪಡ್ತಾನೆ ಇರ್ತಾರೆ, ಅವ್ರಿಗೆ ಇದರಿಂದ ವಿಮುಕ್ತಿ ಆಗಲ್ಲ ಅಂತ. ಹಾಗಾಗಿ ಇಲ್ಲಿ ಡಂಬಾಚಾರದಿಂದ ದೇವರ ಪೂಜೆಯನ್ನಾಗಲಿ ದೇವ್ರ ಸ್ತುತಿಯನ್ನು ಮಾಡೋದಾಗಲಿ ಅಥವಾ ಹೋಮಾದಿಗಳನ್ನು ಮಾಡೋದಾಗಲಿ ಯಾವುದು ಪ್ರಯೋಜನ ಇಲ್ಲ. ಶುದ್ಧ ಭಕ್ತಿ ಒಂದೇ ಪ್ರಯೋಜನ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನು ಭಾವಪ್ರಕಾಶಕ್ಕೆ ಚಿಂತನೆ, ಇಲ್ಲಿ ಸುಲಭನೋ ಹರಿ ಅಂತ ಸಾರ್ತಿದ್ದಾರೆ ಅಂತ ತಿಳಿದಿವೆ. ಇನ್ನು ಇಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ. ಇಲ್ಲಿ ಮಲಗಿ ಆಗಲಿ, ಕುಳಿತಾಗಲಿ, ನಿಂತಾಗಲಿ, ನಲಿತಾ ಆಗಲಿ, ನೃತ್ಯ ಮಾಡ್ತಾ ಆಗಲಿ ದೇವರಿಗೆ ಅವನನ್ನು ಸ್ಮರಣೆ ಮಾಡೋಕ್ಕೆ ಯಾವುದೇ ನಿಯಮ ಇಲ್ಲ. ಅವನು ಕಾಲಾತೀತ, ಸರ್ವಾತೀತ. ಅವನಿಗೆ ಬೇಕಾಗಿರೋ ಒಂದೇ ನಿಯಮ, ಅದು ಭಕ್ತಿ. ಹಾಗಾಗಿ ಯಾವ ದೇಶದಲ್ಲಿರಲಿ, ಯಾವ ಕಾಲದಲ್ಲಿರಲಿ, ಯಾವ ಸ್ಥಿತಿಯಲ್ಲಿರಲಿ, ಯಾವ ಅವಸ್ಥೆಯಲ್ಲಿರಲಿ ಭಗವಂತನ ಸ್ಮರಣೆ ಮಾಡ್ತಲೇ ತಕ್ಷಣದಲ್ಲಿ ಪವಿತ್ರತೆ ಕೊಡ್ತಾನೆ. ಅವನ ಮನಸ್ಸಿನಲ್ಲಿ ಅವನ ಸ್ಮರಣೆಯೇ ಮಾಡಿ, ಅದೇ ಶುದ್ಧತೆ. ಇಲ್ಲಿ ಈ ರೀತಿಯಲ್ಲಿ ಯಾವುದೇ ನಿಯಮ ಇಲ್ಲ ಭಗವಂತನ ಸ್ಮರಣೆ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಮತ್ತು ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರ ಚರಿತ್ರೆಯಲ್ಲಿ ಇದನ್ನು ಕಾಣಬಹುದು. ಪ್ರಹ್ಲಾದರಾಜರು ವಾಯುದೇವರ ದ್ವಯಾವೇಶ. ಅವರು ಭಕ್ತಿಯ ತಲ್ಲೀನತೆ ಅವ್ರಿಗೆ ಎಷ್ಟಿತ್ತು ಅಂದರೆ ಸದಾ ಮೈಮರೆತು ಅವರ ಕಣ್ಣಲ್ಲಿ ಆನಂದ ಭಾಷ್ಪಗಳು ತುಂಬಿರೋದಂತೆ. ಭಕ್ತಿಯಲ್ಲಿ ಅವರು ಊಟ ಮಾಡ್ತಾ ಇರಲಿ, ನಿದ್ದೆ ಮಾಡಬೇಕಾದ್ರೆ ದೊಡ್ಡವರು ಯೋಗನಿದ್ರೆ ಅಂತ ಹೇಳ್ತಾರೆ ರಾಯರನ್ನು. ಹಾಗಾಗಿ ಓಡಾಡ್ತಿರ್ಬೇಕಾದ್ರೆ ಅವ್ರು ಯಾವುದೇ ಒಂದು ಕಾರ್ಯ ಮಾಡ್ತಿದ್ರು ಕೂಡ, ಇಲ್ಲಾಂದರೆ ಅವರ ಸ್ನೇಹಿತರು ಅಸುರ ಬಾಲಕರು ಅವರನ್ನು ಉದ್ಧಾರ ಮಾಡಲಿಕ್ಕೆ ಅವರಿಗೂ ಹರಿನಾಮ ಸಂಕೀರ್ತನೆಯನ್ನು ಹೇಳ್ಕೊಡ್ತಾ ಅಲ್ಲಿ ಚಂಡಾಮರ್ಕರ ಆಶ್ರಮದಲ್ಲಿ ಆ ಅಸುರನೇ ಅವನೇ ಸರ್ವೋತ್ತಮ ಅಂತ ಹೇಳೋ ಕಾಲಕ್ಕೆ ಇವರು ಅದನ್ನು ವಿರುದ್ಧ ಮಾಡಿ ಹರಿಸರ್ವೋತ್ತಮತ್ವವನ್ನು ಸಾರ್ತಾರೆ. ಅವರು ಏನು ಕೊಟ್ಟರು, ಒಂದು ವಿಷ ಕೊಟ್ಟರು ಕೂಡ ಆ ವಿಷಯದಲ್ಲಿ ಭಗವಂತನ ಕಾಣ್ತಾ ಇದ್ರು, ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಭಗವಂತನ ಕಾಣ್ತಿದ್ರು. ಅಷ್ಟು ಅವರು ಏಕಾಂತ ಭಕ್ತರು, ಭಗವಂತನ ಏಕಾಂತ ಭಕ್ತರು. ಹಾಗಾಗಿ ಪ್ರಹ್ಲಾದರಾಜರು ಅವರು ಯಾವ ಅವಸ್ಥೆಯಲ್ಲಿ ಇರ್ತಿದ್ರು ಅಂತ ಅವರು ಮರ್ತು ಬಿಡ್ತಿದ್ರು, ಮೈ ಮರ್ತು ಬಿಡ್ತಿದ್ರು. ಅವರು ಯಾವ ಸ್ಥಿತಿಯಲ್ಲಿ ಇರ್ತಿದ್ರು ಅನ್ನೋದೇ ಮರೆತು ಅವರಲ್ಲಿ ಪೂರ್ಣ ಭಗವಂತ ತುಂಬಿರ್ತಿದ್ದ. ಅಷ್ಟು ಭಕ್ತಿ ಭಾವವನ್ನು ಅವರು ಅನುಭವಿಸ್ತಾ ಇದ್ರು. ಮತ್ತು ಆ ಭಕ್ತಿಯಿಂದ ಭಗವಂತನಲ್ಲಿ ತಲ್ಲೀನರಾಗಿರ್ತಿದ್ರು ಅಂತ ಬರುತ್ತೆ. ಇಲ್ಲಿ ಏಕಾಂತ ಭಕ್ತರು ಅಂದಾಗ ಅವರು ಅಂತರಂಗದಲ್ಲಿ ಭಕ್ತಿ ಮಾಡ್ತಾರೆ, ಮತ್ತು ಭಗವಂತನಲ್ಲಿ ಮನಸ್ಸು ಲೀನವಾಗಿರುತ್ತೆ. ಆದರೆ ಹೊರನೋಟಕ್ಕೆ ಸಾಮಾನ್ಯ ಮನುಷ್ಯರಂತೆ ಕಾಣ್ತಾರೆ. ನಮಗೆ ಏನೂ ಗೊತ್ತಿಲ್ಲ, ಅವ್ರ ಜ್ಞಾನ ಯಾರಿಗೂ ತೋರಿಸ್ಕೊಳ್ಳಲ್ಲ. ಆದರೆ ಅಂತರಂಗದಲ್ಲಿ ದೊಡ್ಡ ದೊಡ್ಡ ಸಾಧಕರಾಗಿರ್ತಾರೆ ಅವರು. ಅಂತರಂಗದಲ್ಲಿ ಭಕ್ತಿಯಲ್ಲಿ ಭಗವಂತನ ಒಲಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿರ್ತಾರೆ ಅವರುಗಳು, ಅಂತರಂಗ ಭಕ್ತರುಗಳು. ಹಾಗಾಗಿ ಇನ್ನೊಂದು ಹೇಳ್ತಾರೆ ಇಲ್ಲಿ, ಬೃಹನ್ನಾರದೀಯ ಪುರಾಣ ಅನ್ನೋದರಲ್ಲಿ ಮದದಿಂದ ದೇಹಧಾರಣೆಯ ಇಟ್ಟುಕೊಂಡು ಕೇವಲ ಇನ್ನೊಬ್ಬರು ಮೆಚ್ಚಲಿ ಅನ್ನೋ ಕಾರಣಕ್ಕೆ ಭಕ್ತಿ ಇಲ್ಲದೇನೆ ಯಾವ ಸ್ತೋತ್ರ ಮಾಡಲಿ, ಯಾವ ವ್ರತ ಮಾಡಲಿ, ಇದೆಲ್ಲವೂ ವ್ಯರ್ಥ. ಮೈಮರೆತು ಭಕ್ತಿಯಿಂದ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಸ್ತುತಿ ಮಾಡಿದಾಗ ಮಾತ್ರ ಒಲಿತಾನೆ, ಅವಾಗ ಮಾತ್ರ ಅವನು ಸುಲಭ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಅವನ್ನ ಏನು ಮಾಡಿದ್ರೂ ಅವನು ಗೋಚರ ಆಗಲ್ಲ, ಅಷ್ಟು ಸುಲಭ ಅಲ್ಲ ಅವನು. ಅವನ ಭಕ್ತರಿಗೆ ಮಾತ್ರ ಅವನು ಸುಲಭ ಆಗ್ತಾನೆ ಅಂತ ಹೇಳ್ತಾರೆ. ಮತ್ತು ಈ ದೇಹದ ಪರಿಸ್ಥಿತಿ ಹೇಳಕ್ಕೆ ಬರಲ್ಲ. ಹಾಗಾಗಿ ವಯಸ್ಸಾಗೋ ಕಾಲಕ್ಕೆ ದೇಹಧಾರಣೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಆಗ
ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕಷ್ಟಪಡೋ ಅವಶ್ಯಕತೆ ಇಲ್ಲ, ತುಂಬ ಮಡಿ ಮಾಡೋ ಅವಶ್ಯಕತೆ ಇಲ್ಲ. ಮನಸ್ಸಿನಲ್ಲಿ ದೇವರ ಸ್ಮರಣೆಯೇ ಮಡಿಯಾಗತ್ತೆ. ಹಾಗಾಗಿ ಆ ಶುದ್ಧ ಭಕ್ತಿ ಒಂದೇ ದೇವರು ಕೇಳ್ತಾನೆ. ಆ ಶುದ್ಧ ಭಕ್ತಿಯಿಂದ ಮಲಗಾಗಲಿ ಕುಳಿತಾಗಲಿ ಒಟ್ಟಿನಲ್ಲಿ ದಿನದಲ್ಲಿ ಎಷ್ಟು ಹೊತ್ತಾಗತ್ತೆ, ಏನು ಕಾರ್ಯ ಮಾಡ್ತಿರ್ಬೇಕಾದ್ರೆ, ಸ್ನಾನ ಮಾಡ್ತಿರ್ಬೇಕಾದ್ರೆ ಇರಬಹುದು, ಇಲ್ಲಾಂದರೆ ಮಕ್ಕಳ ಜೊತೆಗಿರಬೇಕಾದ್ರೆ, ಮೊಮ್ಮಕ್ಕಳ ಜೊತೆಗಿರಬೇಕಾದ್ರೆ, ಯಾವ ಸ್ಥಿತಿಯಿಂದ ಬೇಕಿಲ್ಲ. ಇಲ್ಲಿ ಎಲ್ಲರಲ್ಲೂ ಭಗವಂತನ ಕಾಣ್ತಾ ಆ ಮೊಮ್ಮಕ್ಕಳು ಊಟ ಮಾಡ್ತಿರ್ಬೇಕಾದ್ರೆ ಕೃಷ್ಣನ ಊಟ ಮಾಡ್ತಾರೆ ಅಂದ್ಕೊಂಡ್ರು ಸಾಕು. ಆ ರೀತಿಯಲ್ಲಿ ಭಗವಂತನಿಂದ ನಮ್ಮ ಮನಸ್ಸು ದೂರ ಆಗಬಾರ್ದು. ಆ ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡೋದೇ, ಅವನಲ್ಲಿ ಭಕ್ತಿ ಮಾಡೋದೇ ಪ್ರಾಮುಖ್ಯ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಯಾವ ಅವಸ್ಥೆ ಇದ್ದರೂ ತೊಂದರೆ ಇಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಾರೆ. ಭೀಷ್ಮಾಚಾರ್ಯರು ಶರತಲ್ಪದ ಮೇಲೆ ಮಲಗಿದ್ದಾಗ ಅವರಿಗೆ ಎದ್ದು ಕೂರಕ್ಕಾಗಲ್ಲ, ಬಾಣಗಳ ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವರ ಅಂತ್ಯಕಾಲ ಹತ್ತಿರ ಬಂದಿರುತ್ತೆ. ಆಗ ಕೃಷ್ಣನ ರೂಪದಲ್ಲಿ, ವೇದವ್ಯಾಸ ದೇವರ ರೂಪದಲ್ಲಿ, ಪರಶುರಾಮ ದೇವರ ರೂಪದಲ್ಲಿ, 3 ರೂಪದಲ್ಲಿ ಪಾಂಡವರ ಜೊತೆಗೆ ಬಂದು ಕೃಷ್ಣ ಭೀಷ್ಮಾಚಾರ್ಯರ ನಾಲಿಗೆಯಲ್ಲೇ ನಿಂತು ಅವರನ್ನು ಸ್ತುತಿ ಮಾಡಿಸ್ಕೊಳ್ತಾನೆ. ಆಗ ಭೀಷ್ಮಾಚಾರ್ಯರು ಮಲಗಿ ಹೇಳ್ತಿರ್ತಾರೆ, ದೇವರು ಅದನ್ನು ಕೂತ್ಕೊಂಡು ಕೇಳ್ತಿರ್ತಾನೆ. ಹಾಗಾಗಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಆಗತ್ತೆ. ಇನ್ನು ಪುಂಡರೀಕ ಕೃಷ್ಣನ ಒಬ್ಬ ಭಕ್ತ. ಅವನು ತನ್ನ ತಂದೆ ತಾಯಿ ಸೇವೆಯಲ್ಲಿ ಕೃಷ್ಣನ ಕಾಣ್ತಿರ್ತಾನೆ. ಅವನಿಗೆ ತಂದೆ ತಾಯಿಯಲ್ಲೇ ಕೃಷ್ಣನ ಸೇವೆ. ಹಾಗಿರೋ ಕಾಲಕ್ಕೆ ಒಂದ್ಸತಿ ಕೃಷ್ಣ ಇವನು ಭಕ್ತಿಗೆ ಮೆಚ್ಚಿ ಬಂದು ದರ್ಶನ ಕೊಡೋಕ್ಕೆ ಅಂತ ಮನೆಗೆ ಬರ್ತಾನೆ. ಅವನು ತಂದೆ ತಾಯಿ ತೊಡೆ ಮೇಲೆ ಮಲಗಿರ್ತಾರೆ, ಅವ್ರು ಸೇವೆ ಮಾಡ್ತಾ ಇರ್ತಾನೆ. ಕೃಷ್ಣ ನಾ ಬಂದಿದ್ದೀನಿ ಬಾ ಅಂದಾಗ, ಇಲ್ಲಪ್ಪ ನನ್ನ ತಂದೆ ತಾಯಿ ಮಲಗಿದ್ದಾರೆ, ಇವರಲ್ಲೇ ನೀನಿದೆಯಾ, ಹಾಗಾಗಿ ಸ್ವಲ್ಪ ಕಾಯಿ, ಅವ್ರು ಎದ್ದ ಮೇಲೆ ನಾನು ಬರ್ತೀನಿ ಅಂತ ಹೇಳಿ ಒಂದು ಇಟ್ಟಿಗೆಯನ್ನು ಹೊರಗೆ ಹಾಕಿ ಅದರ ಮೇಲೆ ದೇವರು ನಿಂತ್ಕೊಂಡು ಕಾಯ್ತಾನೆ. ಇವನು ತಂದೆ ತಾಯಿ ಸೇವೆ ಮಾಡ್ತಾ ಕುಳಿತಲ್ಲೇ ಸ್ತುತಿ ಮಾಡ್ತಾನೆ. ಆಗ ಹೊರಗಡೆ ನಿಂತು ಪಾಂಡುರಂಗ ಆ ಸ್ತುತಿನ ಆಲಿಸಿ ತೃಪ್ತಿ ಪಡ್ತಾನೆ. ಮತ್ತು ಪ್ರಹ್ಲಾದರಾಜರು ಹಿರಣ್ಯಕಶಿಪು ದೇವರು ಎಲ್ಲಿದ್ದಾನೆ ತೋರಿಸು ಅಂತ ಜೋರು ಮಾಡೋ ಕಾಲಕ್ಕೆ ಅವ್ರು ನಿಂತ್ಕೊಂಡು ಎಲ್ಲೆಡೆಯಲ್ಲೂ ಭಗವಂತ ಇದ್ದಾನೆ ಅಂತ ಭಗವಂತನ ಸ್ತುತಿ ಮಾಡ್ತಾರೆ. ಆಗ ನಲಿದಾಡುತ್ತಾ ಕಂಬವನ್ನು ಒಡೆದು ಆ ನರಸಿಂಹ ಅವನು ಕಂಬದಿಂದ ಬಂದ ವೈಭವವೇ ವೈಭವ. ಆ ರೀತಿಯಲ್ಲಿ ನಲಿದಾಡುತ್ತಾ ಬಂದು ಭಗವಂತನ ಕಾಪಾಡಿ ಆ ಪ್ರಹ್ಲಾದರಾಜನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನ ತಲೆ ಮೇಲೆ ಭಗವಂತ ತನ್ನ ಅಭ್ಯಾಸ ಹೇಳ್ತಾನೆ. ಆ ರೀತಿಯಲ್ಲಿ ಭಗವಂತ ಪ್ರಹ್ಲಾದರಾಜರು ನಿಂತು ಸ್ತುತಿ ಮಾಡೋ ಕಾಲಕ್ಕೆ ಭಗವಂತ ನಲಿದುಕೊಂಡು ಕಂಬವನ್ನು ಸೀಳಿ ಬರ್ತಾನೆ ಅಂತ ಹೇಳ್ತಾ, ಮತ್ತೆ ನಿಂತರೆ ನಲಿವಾಯಿತು, ಇನ್ನು ನಲಿದರೆ ಒಲಿವೆ ನಿಮಗೆಂಬ ಅನ್ನೋ ಕಾಲಕ್ಕೆ ನಾರದರು ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡ್ತಾ ಸದಾ ಭಗವನ್ ನಾಮ ಸಂಕೀರ್ತನೆಯಲ್ಲಿ ಮೈಮರೆತಿರ್ತಾರೆ. ನೃತ್ಯ ಮಾಡ್ತಾ ದೇವರು ಸ್ತುತಿ ಮಾಡ್ತಾ ಹೋದಾಗ ನಾರದರು ಯಾವ್ಯಾವ ಭಗವಂತನ ರೂಪ ಚಿಂತನೆ ಮಾಡ್ತಾರೆ, ಆ ಎಲ್ಲ ರೂಪಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಪರೋಕ್ಷದಲ್ಲಿ ಎಲ್ಲ ಕಡೆಯಲ್ಲೂ ನಾರದರಿಗೆ ಕಾಣ್ತಾ ನಾರದರಿಗೆ ಒಲಿದು ಅವನು ದೇವರು ನಾರದರ ಹಿಂದೆಯೇ ಇರ್ತಾನೆ, ಅವರ ಮನಸ್ಸಿನಲ್ಲೇ ಇರ್ತಾನೆ ಅಂತ ನಲಿದರೆ ಒಲಿವ ಅಂತ ಆಗುತ್ತೆ. ಮತ್ತು ಇಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ ಅಂತ ಈ ರೀತಿಯಲ್ಲಿ ಒಂದು ತಾರತಮ್ಯ ಬರುತ್ತೆ. ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಇಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಷ್ಟೇ, ಕುಳಿತು ಪಾಡಲು ನಿಂತು ಕೇಳುವ, ನಿಂತರೆ ನಲಿದು ಕೇಳುವ ಆಗುತ್ತೆ. ಆದರೆ ನಲಿದರೆ ಒಲಿಯುವ ಅಂತ ಹೇಳೋ ಕಾಲಕ್ಕೆ ಇಲ್ಲಿ ತಾರತಮ್ಯ ಬರುತ್ತೆ. ಅಂದರೆ ಈ ಎಲ್ಲ ಸ್ಟೇಜಸನ್ನು ದಾಟ್ಕೊಂಡು ಮುಂದೆ ಬಂದಾಗ ಆ ನಲಿದಾಗ ಒಲಿತಾನೆ ಅನ್ನೋದು ಬರುತ್ತೆ. ಇದಕ್ಕೆ ಇಲ್ಲಿ ಇನ್ನೊಂದು ಸಂದೇಹವೂ ಬರುತ್ತೆ. ಅವನು ಭಕ್ತರು ಮಲಗಿ ಹಾಡಬೇಕಾದ್ರೆ ಅವನು ಕುಳಿತು ಕೇಳುವ ಸರಿ, ಬಟ್ ಅವನು ಗೋಚರನಾಗಿ ಕೇಳ್ತಾನ, ಗೋಚರ ಆಗದೆ ಕೇಳ್ತಾನ, ಇಲ್ಲ ತನ್ನನ್ನು ತಾನು ತೋರಿಸ್ಕೊಡ್ತಾನ ಅಂತ ಇದೆಲ್ಲ ಸಂದೇಹಗಳು ಬರುತ್ತೆ. ಹಾಗಾಗಿ ಇಲ್ಲಿ ಭಾವಪ್ರಕಾಶಿಕೆಯಲ್ಲಿ ಹೇಳ್ತಾರೆ, ಭಕ್ತರು ಅಪರೋಕ್ಷ ಜ್ಞಾನ ಆಗುವ ಪೂರ್ವದಲ್ಲಿ ಭಗವಂತ ಗೋಚರಿಸಲ್ಲ, ಆದರೆ ಅವರ ಸ್ತುತಿಗೆ ಖಂಡಿತ ಅವರ ಪಕ್ಕದಲ್ಲಿದ್ದು ಕೇಳ್ತಿರ್ತಾನೆ. ಅವರು ಮಲಗಿ ಸ್ತುತಿ ಮಾಡಲಿ, ಕುಳಿತು ಸ್ತುತಿ ಮಾಡಲಿ, ನಿಂತು ಸ್ತುತಿ ಮಾಡಲಿ, ಭಗವಂತ ಸದಾ ಪಕ್ಕದಲ್ಲಿದ್ದದನ್ನು ಕೇಳ್ತಿರ್ತಾನೆ, ಆದರೆ ಗೋಚರ ಆಗಲ್ಲ. ಯಾವಾಗ ಭಕ್ತಿ ಪರಿಪಕ್ವತೆ ಬಂದು ಆ ಭಕ್ತಿಯನ್ನು ಬೆಣ್ಣೆ ಹೃದಯದಲ್ಲಿ ಶುದ್ಧವಾಗಿ ಹರಿವಾಯು ಗುರುಗಳ ಅನುಗ್ರಹದಿಂದ ಅವರು ಮೈಮರೆತು ಲಜ್ಜೆ ಬಿಟ್ಟು ಅಂತ, ಅಂದರೆ ಈ ನೃತ್ಯ ಮಾಡಬೇಕಾದ್ರೆ ಈ ಡಿಸ್ಕೋ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸ್ ಈ ಥರ ಎಲ್ಲ ಮಕ್ಕಳೆಲ್ಲ ಮಾಡೋದು ನೋಡಿದ್ದೀವಿ. ಆದರೆ ದೇವರ ಸ್ಮರಣೆ ಮಾಡ್ತಾ ನೃತ್ಯ ಮಾಡೋದಾಗ ಎಲ್ರಿಗೂ ಏನೋ ಒಂದು ಸಂಕೋಚ, ಯಾರು ನೋಡಿ ಏನು ಅನ್ಕೊಂಡ್ಬಿಡ್ತಾರೋ ಅಂತ. ಆದರೆ ದೇವರ ಸ್ಮರಣೆ ಮಾಡ್ತಾ ನೃತ್ಯ ಮಾಡೋಕ್ಕೆ ಸಂಕೋಚ ಬೇಡ ಅಂತ ಹೇಳ್ತಾರೆ. ಇಲ್ಲಿ ಮೈಮರೆತು ನೃತ್ಯ ಮಾಡೋ, ಅವನಿಗೋಸ್ಕರ ನೃತ್ಯ ಮಾಡೋ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಮೈಮರೆತು ಭಕ್ತಿ ಭಾವದಿಂದ ನಲಿದಾಡಿದಾಗ, ನೃತ್ಯ ಮಾಡ್ತಾ ಸ್ತುತಿ ಮಾಡ್ತಾ ನಲಿದಾಡಿದಾಗ ಅವನು ಅಪರೋಕ್ಷ ಜ್ಞಾನಕ್ಕೆ ನಿಲುಕ್ತಾನೆ ಅಂತ ಹೇಳ್ತಾರೆ. ತನ್ನನ್ನು ತಾನು ತೋರಿಸ್ಕೊಳ್ತಾನೆ, ಪ್ರತ್ಯಕ್ಷವಾಗೂ ಕಾಣಿಸ್ಕೊಳ್ತಾನೆ, ಅಪರೋಕ್ಷದಲ್ಲೂ ದರ್ಶನ ಕೊಡ್ತಾನೆ, ಆ ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಎಲ್ಲ ದಾಸರ
ಜೀವನದಲ್ಲಿ ಕಾಣಬಹುದು. ಬೇರೆ ಬೇರೆ ಅವಸ್ಥೆಯಲ್ಲಿ ಅವ್ರಿಗೆ ಯಾವಾಗ ಯಾವಾಗ ಅಪ್ರೋಕ್ಷ ಆಯಿತು ಅಂತ ಅವನು ದೇವರು ಯಾವಾಗ ಅಪ್ರೋಕ್ಷ ಕೊಡ್ತಾನೆ ಅಂತ ಹೇಳೋಕ್ಕೆ ಬರಲ್ಲ. ಅವನಿಗೆ ಇವಾಗ ನಾನು ಕೊಡಬೇಕು, ನಾನು ದರ್ಶನ ಕೊಡಬೇಕು ಅಂತ ಅವನಿಗೆ ಯಾವಾಗ ಅನ್ಸುತ್ತೆ ಆವಾಗ ಅಪ್ರೋಕ್ಷ ಕೊಡ್ತಾನೆ. ಹಾಗಾಗಿ ಅವನ ಸ್ಮರಣೆ, ಸ್ನಾನ ಮಾಡ್ತಿರಲಿ, ಯಾವ ಸ್ಥಿತಿಯಲ್ಲಿರಲಿ ಅವನ ಸ್ಮರಣೆ ಬಿಡಬಾರ್ದು. ಮತ್ತೆ ಇಲ್ಲಿ ಮಲಗಿ ಪರಮಾದರದಿ ಪಾಡಲು ಅಂದಾಗ ಅಸಂಪ್ರಜ್ಞಾತ ಸಮಾಧಿ ಅಂತ, ಅದು ಪತಂಜಲಿ ಯೋಗಶಾಸ್ತ್ರದಲ್ಲಿ ಅದೊಂದು ಸ್ಥಿತಿ, ಅದೊಂದು ಏಕಾಗ್ರವಾದಂತಹ ಒಂದು ದೊಡ್ಡ ಸ್ಥಿತಿ, ಅದು ಯೋಗದಲ್ಲಿ ಸ್ಥಿತಿ ಅದು. ಆದರೆ ಅದನ್ನು ಶೂನ್ಯ ಧ್ಯಾನದಲ್ಲೂ ಆ ಸ್ಥಿತಿಯನ್ನು ಒಬ್ಬರು ಸಾಧನೆ ಮಾಡ್ಕೋಬಹುದು. ಶೂನ್ಯ ಧ್ಯಾನ ಅಂದಾಗ ಅಲ್ಲಿ ಭಗವಂತನ ಸ್ಮರಣೆಯೇ ಇಲ್ಲ, ಏಕಾಗ್ರತೆ ಮಾತ್ರ ಇರುತ್ತೆ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿಲ್ಲದೆ, ಮನಸ್ಸು ಏನೂ ಆಲೋಚನೆಗಳಿಲ್ಲದೆ ಪೂರ್ತಿ ಶೂನ್ಯವಾದಾಗ ಏಕಚಿತ್ತದಲ್ಲಿ, ಆಗ ಅದು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆಸ್ಕೊಳ್ಳುತ್ತೆ. ಅದೊಂದು ಯೋಗದಲ್ಲಿ ಒಂದೊಂದು ಸ್ಥಿತಿ ಅಂತ ಹೇಳ್ತಾರೆ. ಆದರೆ ಈ ಅಸಂಪ್ರಜ್ಞಾತ ಸಮಾಧಿ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದು ಅದು ತುಂಬ ಕಷ್ಟ ಅಂತ ಹೇಳ್ತಾರೆ. ರಾಜಯೋಗದಲ್ಲಾಗಲಿ ಎಲ್ಲ ಅದನ್ನು ಆ ಯೋಗ ಸಾಧನೆಯನ್ನು ಮಾಡೋದು ಬಹಳ ಕಷ್ಟ, ತುಂಬ ಕಷ್ಟ, ಜನ್ಮಗಳ ಸಾಧನೆ ಮಾಡ್ತಾರೆ. ಆದರೆ ಇಲ್ಲಿ ಸುಲಭನೋ ಹರಿ ಅಂತ ಹೇಳಿದಾಗ ಕಾಂಟ್ರಡಿಕ್ಟರಿ ಆಗುತ್ತೆ. ಹಾಗಾಗಿ ಇಲ್ಲಿ ಮಲಗಿ ಪರಮಾದರದಿ ಪಾಡಲು ಅಂದಾಗ ಅದು ಅಸಂಪ್ರಜ್ಞಾತ ಸಮಾಧಿ ಅಲ್ಲ, ಅದು ಸುಲಭನೋ ಹರಿ ಅಂತ ಹೇಳಿರೋದ್ರಿಂದ ಇಲ್ಲಿ ಭಗವಂತನ ಭಕ್ತಿ ಹೆಚ್ಚಾಗುತ್ತೆ, ಭಕ್ತಿಯ ಪ್ರಾಮುಖ್ಯತೆ. ಎಂಥ ಸಮಾಧಿ ಅವಸ್ಥೆಯಲ್ಲಿ ಇರಲಿ, ಅಲ್ಲಿ ಭಕ್ತಿ ಇಲ್ಲ ಅಂದರೆ ಅದು ಬರೀ ಶೂನ್ಯ, ಅದು ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಈ ಯೋಗ ಸಿದ್ಧಿಗಳೇ ಗೋಲಲ್ಲ. ಆ ಯೋಗ ಸಿದ್ಧಿಗಳು ಅಥವಾ ಈ ಅಷ್ಟಸಿದ್ಧಿಗಳಂತ ಏನು ಹೇಳ್ತಾರಲ್ಲ, ಇದೆಲ್ಲ ಆದಾಗ ಅಹಂಕಾರ ಬಂದು ದೇವರಿಂದ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡಬಹುದು. ಹಾಗಾಗಿ ಇಲ್ಲಿ ಭಕ್ತಿಯಿಂದ ಆತ್ಮನಿವೇದನೆ ಅದೇ ನಿಜವಾದ ಸಾಧನೆ. ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾಡ್ತಾ ಸಾಧನೆ ಮಾಡ್ಕೊಳ್ಳೋದು ಬಹಳ ಸುಲಭ ಅಂತ ಹೇಳ್ತಾರೆ. ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ತೊಗೊಂಡಾಗ ತಪಸ್ಸು, ಯಜ್ಞಗಳು ಇದೆಲ್ಲ ಮಾಡಬೇಕಾಗಿದ್ದಾಗ ಈ ಕಲಿಯುಗದಲ್ಲಿ ಕೇವಲ ಭಗವಂತನ ಸ್ಮರಣೆ ಮಾಡೋದ್ರಿಂದ ಮಾತ್ರ ಒಲಿತಾನೆ ಅಂತ ಹೇಳ್ತಾ ದೊಡ್ಡ ದೊಡ್ಡ ದೇವತೆಗಳು, ಋಷಿಮುನಿಗಳು ಕಲಿಯುಗದಲ್ಲಿ ಅವತಾರ ಮಾಡಿ ಸಾಧನೆಗಾಗಿ ಅವತಾರ ಮಾಡ್ತಾರೆ. ಮತ್ತು ಭಕ್ತರನ್ನ ಉದ್ಧಾರ ಮಾಡೋಕ್ಕೋಸ್ಕರ, ಸಜ್ಜನರನ್ನು, ಈ ಸಣ್ಣ ಸಣ್ಣ ಭಕ್ತರಿರ್ತಾರಲ್ಲ ಅವ್ರನ್ನೆಲ್ಲ ಉದ್ಧಾರ ಮಾಡೋಕ್ಕಾಗಿ ದೊಡ್ಡವರು ಅವತಾರ ಮಾಡಿ ಬರ್ತಾರೆ ಅಂತ. ಹಾಗಾಗಿ ಕಲಿಯುಗದಲ್ಲಿ ಅಷ್ಟು ದೋಷಗಳಿದ್ದರೂ ಕೂಡ ನಾಮ ಸಂಕೀರ್ತನೆಯಿಂದ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗಾಗಿ ಸುಲಭನೋ ಹರಿ, ನಾಮ ಸಂಕೀರ್ತನೆಯಿಂದನೇ ಒಲಿತಾನೆ, ಭಕ್ತಿ ಒಲಿತಾನೆ. ಹಾಗಾಗಿ ಈ ಒಂದು ಯೋಗ ಸಿದ್ಧಿ, ಯೋಗ ಸಾಧನೆ ಏನು ಬೇಕಾಗಿಲ್ಲ, ಈ ಭಕ್ತಿ ಯೋಗ ಇದ್ದರೆ ಸಾಕಂತ ಹೇಳ್ತಾ ಇಲ್ಲಿ ಎಷ್ಟೋ ಸತಿ ಪಾಪಗಳಾಗತ್ತೆ ಮನಸ್ಸಿನಿಂದ, ಅಥವಾ ಮನಸ್ಸಿನಲ್ಲಿ ಕಲ್ಮಶಗಳಾದಾಗ, ಅಥವಾ ಒಬ್ಬರಿಗೆ ಮನಸ್ಸು ನೋಯಿಸಿದಾಗ, ಅಥವಾ ಮಾತಾಡಿದಾಗಲೂ ಕೆಲವು ಸತಿ ಇನ್ನೊಬ್ಬರಿಗೆ ಮನಸ್ಸು ನೋಯಿಸಿ ಗೊತ್ತಿಲ್ಲದೇ ಪಾಪಗಳು ಮಾಡ್ತೀವಿ. ಈ ಪಾಪಗಳಿಗೆಲ್ಲ ಪರಿಹಾರ ಅಂದಾಗ ಇದು ವೇದಗಳಲ್ಲಿ ಹೇಳಿರುವಂಥ ವ್ರತಗಳನ್ನ ಮಾಡಿದ್ರೆ, ಅಥವಾ ಈ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ, ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಇದರಿಂದ ಆ ಪ್ರಾಯಶ್ಚಿತ್ತ ಆಗಲ್ಲ. ಒಂದು ಮದ್ಯ ತುಂಬಿರುವಂಥ ಒಂದು ಗಡಿಗೆ, ಅದು ಒಂದು ಮುಚ್ಚಿರುವಂಥ ಗಡಿಗೆನ ನೀರಲ್ಲಿ ಎಷ್ಟು ಅದ್ದಿದ್ರು, ಗಂಗಾ ನದಿಯಲ್ಲಿ ಅದ್ದಿದ್ರು ಕೂಡ ಅದು ಶುದ್ಧ ಆಗಲ್ಲ. ಆ ರೀತಿಯಲ್ಲಿ ಹೇಳ್ತಾ ಈ ಶುದ್ಧ ಆಗಬೇಕು ಅಂದರೆ ಅದು ಭಗವಂತನ ಸ್ಮರಣೆಯಿಂದ, ನಾಮ ಸಂಕೀರ್ತನೆಯಿಂದ ಮಾತ್ರ ಅಂತ ಹೇಳ್ತಾ ಭಗವಂತನ ಗುಣಗಾನ ಮಾಡ್ತಾ, ಆ ಗುಣಗಾನದಲ್ಲಿ ಮೈ ಮರೆತಾಗ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತಾಗಿ ಪಾಪಗಳ ಭಗವಂತನ ಭಕ್ತಿಯಲ್ಲಿ ಅಥವಾ ಅವನ ಕರುಣೆ ಆದಾಗ ಆ ಒಂದು ಕರುಣೆಯನ್ನು ಒಂದು ಕಿಡಿ, ಆ ಒಂದು ಭಗವಂತನ ನಾಮ ಅನ್ನೋ ಒಂದು ಕಿಡಿ ಅಷ್ಟು ಪಾಪರಾಶಿಗಳನ್ನ ಸುಟ್ಟು ಬಿಡುತ್ತೆ ಅಂತ ಹೇಳ್ತಾರೆ. ಇದನ್ನು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ, ಯಾರು ನನ್ನಲ್ಲಿ ಮನಸ್ಸಿಟ್ಟು ಏಕಚಿತ್ತದಲ್ಲಿ ನನ್ನ ಸ್ಮರಣೆ ಮಾಡ್ತಿರ್ತಾರೆ ಅಂತಹ ಯೋಗಿಗಳಿಗೆ ನಾನು ಸುಲಭ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕೃಷ್ಣ ಭಕ್ತಿಯೋಗನೇ ಪ್ರಾಮುಖ್ಯ ಅಂತ ಹೇಳ್ತಾನೆ. ಹಾಗಾಗಿ ಈ ಯೋಗಿಯಿಂದಾಗ ಈ ಭಕ್ತಿಯೋಗ ಗೊತ್ತಿಲ್ಲದೇನೆ ಈ ದೇವರನ್ನು ಉಪಾಸನೆ ಮಾಡಿ ಅವನ ಸುಲಭವಾಗಿ ಒಲಿಸುವ ರೀತಿ ಅಥವಾ ಆ ಜ್ಞಾನೋಪಾಯ ತಿಳಿದೇ ಇದ್ದಾಗ ಅಂಥವ್ರು ಏನಾಗ್ತಾರೆ, ಅವರು ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳ್ತಾರೆ. ಈ ಉಪಾಯ ಯಾರಿಗೆ ತಿಳಿದಿಲ್ಲ ಅವರು ಪಾಮರರು, ಅವರು ಡಂಬಾಚಾರ ಇರುವಂಥವ್ರು ಹೊರತು ಶುದ್ಧ ಭಕ್ತಿ ಇರೋರಲ್ಲ ಅಂತ ಹೇಳ್ತಾರೆ. ಅವರಿಗೆ ನಿತ್ಯ ಸಂಸಾರಿಗಳಾಗಿರ್ಬೋದು, ಅಥವಾ ನಾವು ಕೇಳ್ತೀವಿ ರಾಕ್ಷಸರುಗಳು ಕೂಡ ಬಹಳ ಪೂಜೆಗಳೆಲ್ಲ ಮಾಡ್ತಿದ್ರು ಅಂತ ಕೇಳ್ತೀವಿ. ಅವರನ್ನು ಸಮಯೋಗ್ಯರಷ್ಟೇ, ಅವರಿಗೆ ಯಾವುದೇ ಥರ ಸಾಧನೆ ಆಗಲ್ಲ ಅಂತ ಹೇಳ್ತಾ, ಸೊ ಭಗವಂತನಲ್ಲಿ ಭಕ್ತಿಯೇ ಅದೇ ಸಾಧನೆ ಅಂತ ಹೇಳ್ತಿದ್ದಾರೆ. ಮತ್ತು ತನ್ನವರನ್ನು ಅರಗಳಿಗೆ ಬಿಟ್ಟಗಲನು ಅಂತ ಹೇಳಿದಾಗ ಇಲ್ಲಿ ಇನ್ನೊಂದು ಹೇಳ್ತಾರೆ, ಈ ಅಸುರರಲ್ಲೂ ಬಿಂಬನಾಗಿರ್ತಾನೆ ದೇವರು, ಭಕ್ತಿ ಇಲ್ಲದವರಲ್ಲಿ ನಿತ್ಯ ಸಂಸಾರಿಗಳಲ್ಲೂ ಅವನು ಬಿಂಬನಾಗಿರ್ತಾನೆ, ಇನ್ನು ಶುದ್ಧ ಭಕ್ತರಲ್ಲಿ ಪರಮ ಭಾಗವತರಲ್ಲೂ ಅವನು ಬಿಂಬನಾಗಿರ್ತಾನೆ. ಹಾಗಾಗಿ ಅರೆಗಳಿಗೆ ಬಿಟ್ಟಗಲನು ಅಂದಾಗ ಅದು ಬಿಂಬನಾಗಿದ್ದು ಅಗಲದೇ ಇರ್ತಾನಲ್ಲ, ಅದಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಿಂಬನಾಗಿರೋದು ಅಲ್ಲದೇ ಭಕ್ತರಿಗೆ ಪ್ರತ್ಯೇಕವಾಗಿ ತನ್ನವರು ಅಂತ ಒಂದು ವಿಶೇಷಣ ಹೇಳ್ತಾರೆ. ಇಲ್ಲಿ ಈ ವಿಶೇಷಣ ಯಾಕೆ ಬಳಸಿದ್ದಾರೆ ಅಂದರೆ,
ಬಿಂಬನಾಗಿ ಒಳಗೆ ಎಲ್ಲರಲ್ಲೂ ಇರ್ತಾನೆ, ಹಸುರಲ್ಲೂ ಇರ್ತಾನೆ. ಆದರೆ ತನ್ನವರು ಅಂದರೆ ತನ್ನ ಭಕ್ತರಲ್ಲಿ ವಿಶೇಷವಾಗಿ ಪಕ್ಕದಲ್ಲಿ ಇದ್ದುಕೊಂಡು, ಸಮೀಪದಲ್ಲಿ ಇದ್ದುಕೊಂಡು ಅವನ್ನ ಸದಾ ರಕ್ಷಣೆ ಮಾಡ್ತಿರ್ತಾನೆ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಅಂತ ನೋಡಿದ್ದೀವಿ. ಇದನ್ನೇ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾರೆ. ಭಕ್ತರನ್ನು ಹೇಗೆ ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ, ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾರ್ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ಅಂತ ಶ್ರೀಮದಾಚಾರ್ಯರು ಆ 4 ಭುಜಗಳು ಭಗವಂತನದು ಶಂಖಚಕ್ರ ಗದಾಪದ್ಮಗಳು ಇಟ್ಕೊಂಡು ಪೀನವೃತ್ತ ಜಗದ್ರಕ್ಷಾ ಅಂತ ಹೇಳ್ತಾರೆ. ಪೀನವೃತ್ತ ಅಂದರೆ ದುಂಡಗಿರುವಂತಹ ಬಲಶಾಲಿಗಳಾಗಿರುವಂತಹ ಬಾಹುಗಳು, ಅಷ್ಟು ಬಲ ದೇವರಿಗೆ, ಅವನನ್ನು ಮೀರಿದ ಬಲ ಯಾರಿಗೂ ಇಲ್ಲ. ಅಂತಹ ಸರ್ವೋತ್ತಮ ಅಂಥ ಭಗವಂತನ ಆ 4 ಭುಜಗಳನ್ನು ಚಿಂತನೆ ಮಾಡಿದಾಗ ಅವನು ಸದಾ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ಆಚಾರ್ಯರು. ಅಂತಹ ಭಗವಂತನ ಬಾಹುಗಳನ್ನು ಚಿಂತನೆ ಮಾಡಬೇಕಂತ ಹೇಳ್ತಾ, ಮತ್ತು ದಾಸರುಗಳ ಚರಿತ್ರೆಯಲ್ಲಿ ಭಗವಂತ ಅವ್ರನ್ನ ರಕ್ಷಣೆ ಮಾಡಿದ್ದೇ ಸಾಕ್ಷಿ ಇದಕ್ಕೆ. ಉದಾಹರಣೆಗೆ ಗೋಪಾಲ್ ದಾಸರು ಉಡುಪಿ ಯಾತ್ರೆ ಮಾಡಬೇಕಾದ್ರೆ ದಾರಿಯಲ್ಲಿ ದರೋಡೆಕೋರರು ಇರ್ತಾರೆ, 100 ಮಂದಿ ಇರ್ತಾರೆ. ಅದು ವಿಜಯದಾಸರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ ಅಂತ ಒಂದು ಉಗಾಬಗುವನ್ನು ತನ್ನ ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ವಿಜಯದಾಸರು ಗೋಪಾಲದಾಸರಿಗೆ ಉಪದೇಶ ಮಾಡಿ, ನಿನ್ನ ಜೊತೆ ಬರುವಂತಹ ಎಲ್ಲ ಭಕ್ತರಿಗೆ ಇದನ್ನು ಉಪದೇಶ ಮಾಡಿ ಇದನ್ನು ಸ್ಮರಣೆ ಮಾಡ್ತಾ ಹೋಗಿ ಅಂತ ಗೋಪಾಲದಾಸರಿಗೆ ಹೇಳಿರ್ತಾರೆ ವಿಜಯದಾಸರು. ಈ 100 ಮಂದಿ ದರೋಡೆಕೋರರು ಇವರಿಗೆ ತೊಂದರೆ ಕೊಡೋಕ್ಕೆ ಅಂತ ಬಂದಾಗ ಅವ್ರ ಹಿಂದೆ ಇವರು ಎಷ್ಟು ಮಂದಿ ಇದ್ದಾರೆ, ಅದಕ್ಕಿಂತ ಬಹಳ ಹೆಚ್ಚು ಮಂದಿ ಅಂಗರಕ್ಷಕರು ಅವ್ರ ಹಿಂದೆ ಇದ್ದಾರೆ, ಈ ಗೋಪಾಲದಾಸರು ಮತ್ತು ಅವ್ರ ಜೊತೆಗಾರರ ಹಿಂದೆ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ ಆ ದರೋಡೆಕೋರರಿಗೆ. ಅವ್ರು ಏನು ಮಾಡಿದ್ರು ಇವ್ರಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ ಗೋಪಾಲದಾಸರನ್ನ ಮತ್ತು ಅವರ ಜೊತೆಗಿದ್ದಂಥ ಸದ್ಭಕ್ತರನ್ನು. ಮತ್ತು ಕಮಲೇಶ ವಿಠಲದಾಸರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಹೇಳಿ ತುಂಗಾ ನದಿಯಲ್ಲಿ ಆ ಪ್ರವಾಹ ಇರೋ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಬರಲೇಬೇಕು ಅಂತ ಹೇಳಿ ಮಂತ್ರಾಲಯಕ್ಕೆ ತೆಪ್ಪದಲ್ಲಿ ಬರ್ತಾರೆ. ಆ ಪ್ರವಾಹದಲ್ಲಿ ತೆಪ್ಪ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ದೇವರು ಸಾಕ್ಷಾತ್ತಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಮತ್ತು ವಾದೀಂದ್ರ ತೀರ್ಥರನ್ನು ಕಳಿಸಿ ಭಗವಂತ ಆ ಕಮಲೇಶ ವಿಠಲದಾಸರನ್ನ ರಕ್ಷಣೆ ಮಾಡಿ ಗುರುಮುಖೇನ ಅವ್ರನ್ನ ರಕ್ಷಣೆ ಮಾಡಿ ರಾಯರ ದರ್ಶನವನ್ನು ಕೊಡಿಸ್ತಾನೆ ಕಮಲೇಶ ವಿಠಲದಾಸರಿಗೆ. ನಂತರ ಅವರು ಅಪ್ರೋಕ್ಷ ಸುಖವನ್ನು ಪಡ್ತಾರೆ. ಈ ರೀತಿಯಲ್ಲಿ ದೇವರು ತನ್ನ ಭಕ್ತರನ್ನು ಕಳಿಸಿ ಗುರುಮುಖೇನ ಆಗಲಿ, ಗುರುಗಳನ್ನು ಕಳಿಸೇ ಆಗಲಿ, ಅಥವಾ ತಾನೇ ಸದಾ ಜೊತೆಗಿದ್ದು ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು ಇಂತಹ ರಮಾಧವ ಬಹಳ ಸುಲಭ ಅವನ್ನ ಒಲಿಸಲು ಅರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳ್ತಾ, ಇಲ್ಲಿ ದೇವರು ರಕ್ಷಣೆ ಮಾಡೋ ಕಾಯಬೇಕನ್ನ ಗೋಪಾಲ ಅಂತ ಹೇಳಿ ಪುರಂದರದಾಸರು ಸ್ತುತಿ ಮಾಡ್ತಾರೆ. ಅವನನ್ನು ಬಿಟ್ಟರೆ ರಕ್ಷಣೆ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾ ಪುರಂದರದಾಸರು ಸ್ತುತಿ ಮಾಡ್ತಾರೆ. ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವನರಿಯೇನ ಭಕ್ತರ ಪಾಲ. ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವನರಿಯೇನ ಭಕ್ತರ ಪಾಲ. ಕಾಯಬೇಕೆನ್ನ ಗೋಪಾಲ. ಹಲವು ಜನ್ಮಗಳು ಎತ್ತಿ ಬಂದೆ, ಹಲವು ಜನ್ಮಗಳು ಎತ್ತಿ ಬಂದು ಮಾಯಾ ಬಲವೆಂಬುದರಿಯದೆ ಭವದೊಳು ನೊಂದೆ. ಬಲು ಭಯವಾಯಿತು ಮುಂದೆ ನೀನು ಸುಲಭನೆಂದು ಕೇಳಿ ಶರಣೆಂದೆ ತಂದೆ. ಬಲು ಭಯವಾಯಿತು ಮುಂದೆ ನೀನು ಸುಲಭನೆಂದು ಕೇಳಿ
ಶರಣೆಂದೆ ತಂದೆ ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನರಿಯೇನ ಭಕ್ತರ ಪಾಲ ಕಾಯಬೇಕೆನ್ನ ಗೋಪಾಲ ಈ ರೀತಿ ಪಾಪಗಳೆಲ್ಲ ಅನ್ಯಾನರೇನು ಅರಿಯರು ಯಮಧರ್ಮ ಬಲ್ಲ. ಈ ರೀತಿ ಪಾಪಗಳೆಲ್ಲ ಅನ್ಯಾನರೇನು ಅರಿಯರು ಯಮಧರ್ಮ ಬಲ್ಲ. ನರಕಕ್ಕೆ ಒಳಗಾದೆನಲ್ಲ ಶ್ರೀವರ ನಾರಾಯಣ ಪುರಂದರ ವಿಠಲ. ನರಕಕ್ಕೆ ಒಳಗಾದೆನಲ್ಲ ಶ್ರೀವರ ನಾರಾಯಣ ಪುರಂದರ ವಿಠಲ. ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನರಿಯೇನ ಭಕ್ತರ ಪಾಲ. ಕಾಯಬೇಕೆನ್ನ ಗೋಪಾಲ ಗೋಪಾಲ ಗೋಪಾಲ. ಈ ರೀತಿಯಲ್ಲಿ ಪುರಂದರದಾಸರು ಈ ಭವಸಾಗರವನ್ನು ದಾಟಬೇಕು ಅಂದರೆ ಈ ನರಕಕ್ಕೆ ಒಳಗಾದನಲ್ಲ ಅಂದಾಗ ಈ ಭವಸಾಗರ ಅದು. ಇದನ್ನು ದಾಟಬೇಕು ಅಂದರೆ ಅದಕ್ಕೆ ಬೇರೆ ಯಾವುದೂ ಉಪಾಯ ಇಲ್ಲ. ಭಗವಂತನ ಅವನೊಬ್ಬನೇ ಉಪಾಯ. ಕಾಯಬೇಕೆನ್ನ ಗೋಪಾಲ, ಗೋಪಾಲನೇ ಕಾಯಬೇಕು. ಸುಲಭನೆಂದು ನಿನ್ನ ಹಿಂದೆ ಬರ್ತೀನಿ, ನಿನ್ನ ಸ್ಮರಣೆ ಮಾಡ್ತೀನಿ ಅಂತ ಹೇಳ್ತಾರೆ ಪುರಂದರದಾಸರು. ಹಾಗಾಗಿ ಸುಲಭ ಅಂತ ಪುರಂದರದಾಸರು ಇಲ್ಲಿ ಭಗವಂತನ ಹೊಗಳ್ತಾರೆ. ಮತ್ತು ಅವನನ್ನು ಬಿಟ್ಟರೆ ಇನ್ಯಾವ ಸುಲಭ ಉಪಾಯವೂ ಇಲ್ಲ. ಮತ್ತು ಅವನ ಭಕ್ತರಿಗೆ ಅವನು ಸುಲಭ. ಆ ಭಕ್ತರನ್ನು ಒಂದು ಕ್ಷಣವೂ ಅಗಲದೆ ಆ ಭಕ್ತರನ್ನು ಕಾಯ್ತಾನೆ. ಆ ಪಾಪಗಳನ್ನೆಲ್ಲ ನಾಶ ಮಾಡಿ ಈ ಭವಸಾಗರ ಅನ್ನೋ ನರಕದಿಂದ ಭಗವಂತ ರಕ್ಷಿಸ್ತಾನೆ ಅಂತ ಹೇಳ್ತಾ, ಭಗವಂತ ಎಲ್ಲ ಅವಸ್ಥೆಗಳಲ್ಲಿ ಅವನು ಸ್ತುತಿ ಮಾಡಿದ್ರು ಯಾವ ಅವಸ್ಥೆಯಲ್ಲಿರಲಿ ಅವನಿಗೆ ಬೇಡ, ಅವನಿಗೆ ಭಕ್ತಿ ಮಾತ್ರ ಬೇಕು. ಅಂತಹ ಭಕ್ತರಿಗೆ ಸದಾ ಸುಲಭನಾಗಿ ಅವರ ಹಿಂದೆ ಇದ್ದು ಒಂದು ಗಳಿಗೆ ಅವ್ರನ್ನ ಬಿಟ್ಟಗಲದೆ ಅವ್ರನ್ನ ರಕ್ಷಣೆ ಮಾಡ್ತಾನೆ. ಮತ್ತು ಅವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜ ಅಂತರ್ಗತ, ಶ್ರೀ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ, ಶ್ರೀ ಹಯಾಸ್ಯ ವಿಠಲ ಭಿನ್ನ, ಶ್ರೀ ಮೋಹನ್ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣ.